ಇವತ್ತು ಕಂಪನಿಯಲ್ಲಿ ರಾಮನವಮಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರುವಾಗ ನನಗೆ ಜ್ಞಾನೋದಯ ಆಗಿದ್ದು ಒಂದು ವಿಷಯ ಅಂತ ಅಂದರೆ ಇವತ್ತಿಗೆ ನಾನು ಈ ಫೀಲ್ಡಿಗೆ ಸೇರಿ 4 ವರ್ಷ ಆಯಿತು. ಇದು ನನ್ನ 3ನೇ ಕಂಪನಿ. ಒಂದು ಲೆವೆಲಿಗೆ ಅಡ್ಡಿಲ್ಲ, ಬೆಂಗಳೂರು ಕೈ ಹಿಡ್ದಿತ್ತು, ಒಳ್ಳೆ ಅಡ್ಜಸ್ಟ್ ಆಯ್ತು. ಆದರೂ ಊರು ಬದಿ ನೆನಪಾದಳಿಕೆ ಏನೋ ಮಿಸ್ ಮಾಡ್ಕೊತ ಇದ್ದೆ ನನ್ನ ಜೀವನದಲ್ಲಿ ಅಂತ ಫೀಲ್ ಆಯ್ತು. ನಮ್ಮ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಒಂದು ಆಸೆ ಇರುತ್ತೆ, ಒಂದು ಬಿಸ್ನೆಸ್ ಮಾಡಬೇಕು, ಬೇಜಾನ್ ದುಡ್ಡು ಮಾಡಬೇಕು, ಲೈಫ್ ಲಾಂಗ್ ಈ ಥರ ಕೆಲಸ ಮಾಡ್ಕೊಂಡು ಇರಬಾರ್ದು ಅಂತ. ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂತಲ್ಲ ಗುರು, ಜವಾಬ್ದಾರಿಗಳು ನಮ್ಮ ಕೈ ಕಟ್ಟಾಕಿರುತ್ತೆ. ಇನ್ನೂ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಕ್ಕೆ ಹೋದ್ರೆ ಇದು ರಿಕವರಿ ಆಗೋಕ್ಕೆ ಎಷ್ಟು ವರ್ಷ ಬೇಕು? ಅಲ್ಲಿ ತನಕ ಫ್ಯಾಮಿಲಿ ಕತೆ ಏನು, ನನ್ನ ಕತೆ ಏನು, ಯಾರ್ಯಾರು ಹುಷಾರಿಲ್ಲ ಅಂದರೆ ಏನು ಮಾಡೋದು, ಇದೆಲ್ಲ ಯೋಚನೆ ಬಂದು ನಮ್ಗೆ ಸಪೋರ್ಟ್ ಯಾರು ಇಲ್ಲ ಅಂತ ಅಲ್ಲೇ ಸುಮ್ಮನೆ ಆಗ್ಬಿಡ್ತೀವಿ. ಇವಾಗ ಕೆಲವೊಬ್ರು ಯೋಚನೆ ಮಾಡ್ತಾರೆ, ಏನು ದುಡ್ಡಿದ್ರೆ ಸಾಕು, ದುಡ್ಡಿದ್ರೆ ಇವ್ನು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬಿಡ್ತಾನ ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡಿ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಕೇಳಿದ್ರೆ ಸ್ಕಿಲ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅದೆಲ್ಲ ಮ್ಯಾಟ್ರೇ ಅಲ್ಲ ಗುರು, ಟ್ಯಾಲೆಂಟ್ ಇರಬೇಕು. ಓನರ್ಗಳು ಡೈಲಿ ಹೋಗಿ ಕೆಲಸ ಮಾಡಬೇಕು, ಕೆಲಸ ಕಲಿಬೇಕು ಅನ್ನೋ ಯಾವ ನೆಸೆಸಿಟಿನೂ ಇಲ್ಲ. ಅದನ್ನೆಲ್ಲ ಮೇಂಟೈನ್ ಮಾಡೋ ಟ್ಯಾಲೆಂಟ್ ಇರಬೇಕು ಅಷ್ಟೇ, ಅದೇ ಇಂಪಾರ್ಟೆಂಟ್ ಆಗೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಾನು ಸಣ್ಣ ಕಿಪ್ಪತ್ತಿಗೆ 2 ರೂಪಾಯಿಗೆ ಚಿಕ್ಕು ಪೆಪ್ಸಿ, ಬೂಸ್ಟ್ ಪೆಪ್ಸಿ ಅನ್ನೋಳಿಗೆಲ್ಲ ಸಿಗ್ತಾ ಇದ್ದಿದ್ದೆ. ಆ ಟೇಸ್ಟ್ ಈ ಪೆಪ್ಸಿಗೆಲ್ಲ ಸಿಕ್ಕುದಿಲ್ಲ ಮಾರೆ, ಆ ಮಜಾನೇ ಬೇರೆ. ಸುಂದರ ನಾ ಸುಂದರ, ನೀ ಸುಂದರಿ ಅಂತ ಯಾರು ಹೇಳುತ್ತೆ? ಗಬ್ಬಿ ನೀನು. ನಾವಿಬ್ರು ಎಲ್ಲಿಗೆ ಹೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತಿತ್ತು. ಹಂಗಾಗಿ ಒಂದು ಸಣ್ಣ ಶಾಪಿಂಗ್ ಮಾಡುವಂತ ನಮ್ಮಂತವ್ರ ಫೇವ್ರೇಟ್ ಸ್ಪಾಟ್ ಡಿ-ಮಾರ್ಟಿಗೆ ಬಂದಿತ್ತು. ಇಲ್ಲಿ ಜನ ಕಂಡ್ರಿ ಎಬ್ಬಿ ಇವಳು ನಾವು ಕೆಳಗಡೆ ಎಂತಕ್ಕೆ ಬಿಡುದಿಲ್ಲ ಅಂದ್ರೆ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೇಕಾ?